ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಂದ್ರದ ವಿರುದ್ಧ ತಿಮ್ಮಾಪುರ ಕಿಡಿಕಾರಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಭಾರತದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇದು ನಿಷ್ಕಾಳಜಿಯ ಸರ್ಕಾರ, ಕುಂಭಕರ್ಣ ಸರ್ಕಾರ ಅಂತ ಹೇಳಿ ಅಬಕಾರಿ ಸಚಿವರು ತಿಳಿಸಿದ್ದಾರೆ. ನಾನು ಇಂತಹ ಸರ್ಕಾರವನ್ನ ಎಲ್ಲೂ ಕೂಡ ನೋಡಿರಲಿಲ್ಲ. ಬಾಗಲಕೋಟೆಯಲ್ಲಿ ಕೇಂದ್ರದ ವಿರುದ್ಧ ತಿಮ್ಮಾಪುರ ಕಿಡಿಕಾರಿದ್ದಾರೆ. ಪೂರಕವಾಗಿ ಏನೇನು ಕ್ರಮವನ್ನ ಕೈಗೊಂಡಿದ್ದಾರೆ ಹೇಳಿ, ಮುಂದಾಲೋಚನೆ, ಜನಪರ ಕಾಳಜಿಯೇ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ನಿದ್ದೆಯಿಂದ ಎದ್ದ ಮೇಲೆ ಕೇಳೋಣ, ಇದು ಬೇಜವಾಬ್ದಾರಿ ಸರ್ಕಾರ, ಯುದ್ಧ ನಡೆಯುತ್ತೆ ಇಲ್ಲ ಅಂತ ಅಲ್ಲ, ಇದು ನಿಷ್ಕಾಳಜಿ ಸರ್ಕಾರ, ಕುಂಭಕರ್ಣ ಸರ್ಕಾರ ಅಂತ ಹೇಳಿ ಪದೇ ಪದೇ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ತಿಮ್ಮಾಪುರ ಕಿಡಿಕಾರ್ತಾ ಇರುವಂತದ್ದು ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಭಾರತದ ಮೇಲೆ ಈಗ ಏನೆಲ್ಲ ಪರಿಣಾಮವನ್ನ ಬೀರ್ತಾ ಇದೆ, ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದು ಬೇಜವಾಬ್ದಾರಿ ಸರ್ಕಾರ ಅಂತ ಹೇಳಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಕೇಂದ್ರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ಭಾರತದ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತಾ ಇದೆ. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಇದು ಕುಂಭಕರ್ಣ ಸರ್ಕಾರ. ಇಂತಹ ಸರ್ಕಾರವನ್ನು ಎಲ್ಲೂ ಕೂಡ ನೋಡೇ ಇರಲಿಲ್ಲ. ನಿದ್ದೆಯಿಂದ ಎದ್ದ ಮೇಲೆ ಕೇಳೋಣ, ಇದು ಬೇಜವಾಬ್ದಾರಿಯ ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರದ ವಿರುದ್ಧವಾಗಿ ಅಬಕಾರಿ ಸಚಿವರು ಆರ್.ಬಿ. ತಿಮ್ಮಾಪುರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ.